ವೀಕ್ಷಕರೇ ನಮಸ್ಕಾರ. ಆರ್5 ನ್ಯೂಸ್ಗೆ ಸ್ವಾಗತ. ಸದಲಗ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿ ಮುಗಿದು ಹಲವು ವರ್ಷಗಳೇ ಕಳೆದರೂ ಕೂಡ ಇನ್ನೂ ಸಿಸಿ ರಸ್ತೆ ಭಾಗ್ಯ ಸದಲಗ ಬಸ್ ನಿಲ್ದಾಣಕ್ಕೆ ಭರವಸೆಯಾಗೇ ಉಳಿದಿದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸದಲಗ ಘಟಕದ ವತಿಯಿಂದ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಂಸದರಿಗೆ ಮತ್ತು ಉಪ ನಿಯಂತ್ರಣ ಅಧಿಕಾರಿಗಳಿಗೆ ಖುದ್ದಾಗಿ ಮನವಿ ಕೊಟ್ಟು 4 ವರ್ಷಗಳಾದರೂ ಕಾಮಗಾರಿ ಬರೀ ಭರವಸೆಯಲ್ಲೇ ಇತ್ತು. ಆದ ಕಾರಣ ಇವತ್ತು ಸದಲಗ ಬಸ್ ನಿಲ್ದಾಣದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ನಮ್ಮ ಹೋರಾಟದ ಪ್ರತಿಫಲ ಸ್ಥಳಕ್ಕೆ ಆಗಮಿಸಿದ ಉಪ ನಿಯಂತ್ರಣ ಅಧಿಕಾರಿಗಳು, ಚಿಕ್ಕೋಡಿ ಸಿಪಿಐ ಸಾಹೇಬರು, ಸದಲಗ PSI ಸಾಹೇಬರು, ಪುರಸಭೆ ಮುಖ್ಯ ಅಧಿಕಾರಿಗಳು ಮತ್ತು ಸ್ಥಳೀಯ ನಾಯಕರು ಇನ್ನು 1.5 ತಿಂಗಳ ಒಳಗಡೆ ಕಾಮಗಾರಿ ಆರಂಭಿಸುವುದಾಗಿ ಭರವಸೆ ನೀಡಿದ್ದು, ಒಂದು ವೇಳೆ ಆಗದೆ ಹೋದಲ್ಲಿ ಮತ್ತೆ ಕರವೇ ಸದಲಗ ಘಟಕದ ವತಿಯಿಂದ ಮತ್ತು ಸಮಸ್ತ ಸದಲಗ ನಾಗರಿಕರು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಈ ಮೂಲಕ ತಿಳಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಸಂಜೀವ್ ಲಟ್ಟೆ, ಉಪಾಧ್ಯಕ್ಷರು ವೈಭವ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳು ಅಭಿಷೇಕ್ ನಾಂದ್ರೆ, ಕಾರ್ಯದರ್ಶಿಗಳು ಅಮಿತ್ ಹಣಬರ, ಕಾರ್ಯಕರ್ತರು ಅತಿಕ್ರಾಂತ ಪಾಟೀಲ್, ಪ್ರತೀಕ್ ಗಿಡಗಲ್ಲೆ, ರೋಹನ್ ನವನಾಳೆ, ಸಂದೀಪ್ ಭಿವಸೆ, ಭೂಷಣ್ ಖೋತಾ, ಸಿದ್ಧಾರ್ಥ ಚಂದ್ರಗಡೆ, ಶ್ರೀಶೈಲ್ ಕಮತೆ, ರಾಜು ವಾಲಿ, ಸಂಜು ಕಾಂಬಳೆ, ಶಾಂತಿನಂತ್ ಉಗಾರೆ, ಸದಲಗ ನಾಗರಿಕರು ಉಪಸ್ಥಿತರಿದ್ದರು. ವರದಿ ವೈಶಾಲಿ ಭೋಸಲೆ, ಬೆಳಗಾವಿ, ಆರ್5 ನ್ಯೂಸ್.